ಆ ಊರಲ್ಲಿ ಇವತ್ತು ಹಬ್ಬ ಜಾತ್ರೆ. ಇವಾಗ ಫುಲ್ ಡಿ ಜೆ ಎಲ್ಲ ಸಖತ್ತಾಗಿ ನಡೀತಿದೆ. ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ, ಅದು ಲೋ ಇದೆ ಅದು. ಸೊ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಏನು ತೋರಿಸೋಣ ಅಂತ ಬಂದಿದ್ದೀನಿ ಅಂದರೆ, ಶಿವಮೊಗ್ಗ ಹತ್ರ ಒಂದು ಆನವಟ್ಟಿ ಅಂತ ಒಂದು ಊರಿದೆ. ಆ ಊರಲ್ಲಿ ಇವತ್ತು ಹಬ್ಬ ಜಾತ್ರೆ. ರಥ ಎಲ್ಲ ಎಳ್ದಾಯಿತು ಆಲ್ರೆಡಿ. ಎದ್ದ ತಕ್ಷಣ ಹಂಗೆ ಟಕ್ ಅಂತ ಓಡೋಗಿದ್ದೆ ಗೇಟ್ ಹತ್ರ. ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ನಾವು ನಿನ್ನೆ ಬೆಂಗಳೂರಿಂದ ಬಂದ್ವಿ. ನೈಟ್ ಒಂದು 10 ಗಂಟೆಗೆ ರೀಚ್ ಆದ್ವಿ ಇಲ್ಲಿ. ಸೊ ಅದು ವಿಡಿಯೋ ಅದು ಕ್ಲಿಪ್ಸ್ ಎಲ್ಲ ತೆಗ್ದಿದ್ದೀನಿ, ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಆವಾಗಲೇ. ಆ ಕ್ಲಿಪ್ಸ್ ಇವಾಗ ಹಾಕ್ತೀನಿ, ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಆ ಟೈಮಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಎತ್ತಷ್ಟಂಗೆ ಓಡೋಗಿದ್ದೆ ಅಲ್ಲಿ. ತುಂಬ ಚೆನ್ನಾಗಿತ್ತು. ಫುಲ್ ಈ ಬ್ಲಾಗ್ ಎಂಡ್ ತನಕ ನೋಡಿ, ತುಂಬ ಚೆನ್ನಾಗಿದೆ. ಬೇಗ ಬೇಗ ಸ್ನಾನ ಮಾಡ್ಕೊಂಡು ಫುಲ್ ಡಿ ಜೆ ಎಲ್ಲ ಇದೆ. ಡಿ ಜೆ ವಿಲ್ ಗೋ ಗೋ ಗೋ. ಸೊ ರೆಡಿ ಆಗಿದೆ ಇವಾಗ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಬಟ್ ಹೆವಿ ಅಂದರೆ ಹೆವಿ ಬಿಸಿಲು ಗೈಸ್ ಇಲ್ಲಿ. ಅಪ್ಪ ನೋಡಿ, ಬ್ರೂನೋ ನೋಡಿ ಹೆಂಗಿದೆ. ಅಯ್ಯಪ್ಪ. ಸೊ ಅಲ್ಲಿ ಇವಾಗ ಫುಲ್ ಡಿ ಜೆ ಎಲ್ಲ ಸಖತ್ತಾಗಿ ನಡೀತಿದೆ. ಸೌಂಡ್ ಇಲ್ಲಿವರೆಗೂ ಕೇಳಿಸ್ತಾ ಇದೆ, ಅದು ಲೋ ಇದೆ ಅದು. ಸೊ ಇಲ್ಲಿ ಕಾರು ಬೈಕ್ ಏನು ತೊಗೊಳಕ್ಕಾಗಲ್ಲ, ಫುಲ್ ಬ್ಲಾಕ್ ಮಾಡಿಬಿಟ್ಟಿದೆ ರೋಡೆಲ್ಲ. ಸೊ ಅದಕ್ಕೆ ಇವಾಗ ನಡ್ಕೊಂಡು ಹೋಗ್ಬೇಕು. ಹಿಂಗಡೆ ಗೇಟಿಂದ ನಡ್ಕೊಂಡು ಹೋದರೆ ಬೇಗ ಹೋಗ್ಬೋದು. ಬರ. ಸೊ ಗೈಸ್, ಲೆಟ್ಸ್ ಗೋ. ತೋರಿಸ್ತೀನಿ ಡಿ ಜೆ ಹಂಗಿದೆ ಅದು. ನೋಡೋಣ, ಡ್ಯಾನ್ಸ್ ಮಾಡೋಕ್ಕಾದ್ರೆ ಡ್ಯಾನ್ಸ್ ಮಾಡೋಣ ಅಂತ. ಹಾಂ ನೋಡಿ ಗೈಸ್, ಇವಾಗ ಇಲ್ಲಿ ಶಶಾಂಕ್ ಡೋಂಗ್ರೆ ಅವರು ಬಂದಿದ್ದಾರೆ. ಜಿಮ್ ಸೀಮಣ್ಣ ಅಲ್ಲ ನಿವಾಗ? ನನ್ನ ಫ್ರೆಂಡು ನಿತ್ಯ ಅಂತೇಳಿ. ನಾನು ಭಾಳ ಹುಟ್ಟಿದಾಗಿಂದನೂ ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡ್ಸು, ಅಕ್ಕಪಕ್ಕದ ಮನೆ. ಇವಾಗ ಇವರನ್ನ ನಾನು ಇವನು ಎಲ್ಲ ಫುಲ್ ಚೈಲ್ಡ್ಹುಡ್ ಫ್ರೆಂಡ್ಸು. ಜಾತ್ರೆ ಇದ್ರೂ ಸಹಿತ ಅವನು ಅಂಗಡಿ ಬಾಗಿಲು ತೆಗೆದಿದ್ದಾನೆ, ಫುಲ್ ವ್ಯಾಪಾರ ಮಾಡ್ತಾ ಇದ್ದಾನೆ ಅವನು. ಇವನು ಪಾಪ ಬೆಂಗಳೂರಿಂದ ಬಂದಿದ್ದಾನೆ, ಇವನು ಬೆಂಗಳೂರಿಂದ ಬಂದಿದ್ದಾನೆ. ಅವನು ಫುಲ್ಲು ದುಡ್ಡು ಮಾಡ್ತಾ ಇದ್ದಾನೆ ಅವನಂತೂ. ಎಲ್ಲ ಇವನಿಗೆ ಕೊಡ್ತಾನೆ ಪವನಂಗೆ. ಇವಾಗ ನೀವು 3 ಜಾತ್ರೆ ಜಾಲಿ. ಇವಾಗ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ? ಆಮೇಲೆ ಜಾತ್ರೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ದೇವರು ಇವಾಗ ಬರುತ್ತೆ 5 ಗಂಟೆ 4:15 5 ಗಂಟೆ ಸುಮಾರು ವಾಪಸ್ ಬಂದು ತೇರು ನಿಲ್ಲತ್ತೆ. ನೋಡಿ ಗೈಸ್, ಈ ಸತಿ ಆನವಟ್ಟಿ ಜಾತ್ರೆ ಸಕ್ಕದಾಗಿ ಮಾಡಿದ್ದಾರೆ. ಫುಲ್ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಆಮೇಲೆ ಫುಲ್ ಆಡಕ್ಕೆ ಹೋಗೋಣ, ಮಸ್ತಾಗಿರುತ್ತೆ ಅಲ್ಲಿ.
ಸಖತ್ ಎಂಜಾಯ್ ಮಾಡಿದ್ವಿ. ನೋಡಿರ್ಬೋದು ಹೆಂಗೆ ಡ್ಯಾನ್ಸ್ ಮಾಡಿದ್ವಿ ಅಂತ. ತುಂಬ ಚೆನ್ನಾಗಿತ್ತು. ಹೆಂಗಿತ್ತ? ಸೂಪರ್. ನೀವು ಫಸ್ಟ್ ಟೈಮ್ ಹೋದ ವರ್ಷ ಬಂದಿರಲಿಲ್ವಾ? ಹೋದ ವರ್ಷ ಬಂದಿದ್ದೆ, ಆದರೆ ಇಷ್ಟು ಡ್ಯಾನ್ಸ್ ಮಾಡಿರಲಿಲ್ಲ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೆವಿ ಅಂದರೆ ಹೆವಿ ಸುಸ್ತಾಗ್ಬಿಟ್ಟಿದೆ. ಸೊ ವಿಲ್ ಎಂಜಾಯ್ ಲಾಟ್ ಗೈಸ್. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ. ಹೆವಿ ಸುಸ್ತಾಗ್ಬಿಟ್ಟಿದೆ. ಸೊ ಆಮೇಲೆ ಮತ್ತೆ ಅಲ್ಲಿ ಆ ಕಡೆ ಏನೋ ಗೇಮ್ಸ್ ಎಲ್ಲ ಇದೆಯಲ್ಲ, ಅದು ಸುಮ್ಮನೆ ಆಡೋದು ಚೆಂದ ಅಲ್ಲ, ಎಲ್ಲರ ಜೊತೆ ಗ್ರೂಪಲ್ಲಿ ಆಡೋದಿದೆಯಲ್ಲ ಮಸ್ತ್ ಮಜಾ ಮಾಡ್ಬೋದು. ತೋರಿಸ್ತೀನಿ, ವಿಡಿಯೋ ಎಂಡ್ ತನಕ ನೋಡ್ತಾ ಇರಿ, ಮಿಸ್ ಮಾಡಿಬಿಡಿ ಯಾರು. ಏನಂತ ನೋಡ್ತೀವಿ, ಎಲ್ಲರೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದ ಅಂದರೆ ಯಪ್ಪ ನಾನು ನೋಡಿ ಎದುರುಗಡೆ ಆಂಟಿ ಅವರ ನೋಡ್ಕೊಂಡು ಹೋಗ್ತಾರೆ, ಏನಪ್ಪ ಮಾಡ್ತಾರೆ ಫೋನ್ ಇಟ್ಕೊಂಡು ಅಂತ. ಸೊ ಯಾಕೆ ಫಸ್ಟ್ ಮನೆಗೆ ಹೋಗೋಣ ಬಂದಿದ್ದೀವಿ. ಸೊ ಅದೇ ಮನೆಗೆ ಬಂದು ಯಪ್ಪ ರೆಸ್ಟ್ ತುಂಬಾ ಆಗೋಯ್ತು. ಆಲ್ಮೋಸ್ಟ್ ಇವಾಗ 6 ಗಂಟೆ ಆಗೋಯ್ತು. ಒಂದು 3 hour ಮಲ್ಕೊಂಬಿಟ್ಟಿದ್ವಿ. ಹಂಗೆ ಫುಲ್ ನಿದ್ದೆ ಅಂದರೆ ನಿದ್ದೆ ಗೈಸ್. ಯಪ್ಪ ಇವಾಗ ಸ್ವಲ್ಪ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸುಮ್ಮನೆ ಆಗಿ ಈಚೆ ಹೋಗೋಣ ಅಂತ. ಆದರೂ ಬಿಸಿಲು ತುಂಬ ಗೈಸಿದ್ದೆ, ಇಲ್ಲ ಅಷ್ಟಿಲ್ಲ. ಅಲ್ಲಿ ಹೋಗುತ್ತೆ ಇವಾಗ 6 ಗಂಟೆ ಆಯ್ತಲ್ವ. ಆಮೇಲೆ ಮತ್ತೆ ಇವಾಗ ಆರ್ಡಕ್ಕೆ ಹೋಗ್ಬೇಕು. ನೋಡಿ ನಮ್ಮ ಗಂಡಕ್ಕೆ ಇನ್ನೊಂದೇನಂದರೆ 5 ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯೋದು. ಈ ವರ್ಷ ಸಖತ್ತಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಆಗಿರ್ಬೋದು, ಅಲ್ಲಿ ಗೇಮ್ಸ್ ಚಿಕ್ಕ ಮಕ್ಳದ್ದು ಆಡೋದಾಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ಬೆಳಗ್ಗೆ ಹೊತ್ತಷ್ಟೇನು ಲೈಟಿಂಗ್ಸ್ ಏನು ಕಾಣಿಸಲ್ಲ, ನೈಟ್ ಸಖತ್ತಾಗಿ ಕಾಣುತ್ತೆ. ಸುಮ್ಮನೆ ಇವಾಗ ಇಲ್ಲೇ ಸುಮ್ಮನೆ ಹಂಗೆ ವಾಕಿಂಗ್ ಮಾಡೋಣ ಅಂತ, ಸ್ವಲ್ಪ ಫ್ರೆಶ್ ಅಪ್ ಆಗಬೇಕಲ್ವ. ಆಮೇಲೆ ಹೋಗುವಾಗ ತೋರಿಸಿ ನೈಟ್ ವ್ಯೂ ಹೆಂಗಿರುತ್ತೆ ಅಂತ. ಭಾಳ ಎಲ್ಲ ಆಡ್ಸ್ಕೊಂಡು ಬರ್ತಾನೆ ನಿಧಾನಕ್ಕೆ. ಸೊ ಗೈಸ್ ಒಂದು ಸ್ವಲ್ಪ ವಾಕಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಹೋಗೋಣ, ನೈಟ್ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಸೊ ನಮ್ಮ ಬೆಂಗಳೂರಿಂದ ಮಾಬ್ಲಿಂಗ್ ಬಂದವರು, ಮಾಬ್ಲಿಂಗ್ ಅಂತ ಇವ್ರ ಹೆಸರು. ಹಾಯ್ ಮಾವಲಿಂಗ್. ಸೊ ಇಲ್ಲಿ ಊರ ಜಾತ್ರೆ ಇದು ಒಂದು, ಈ ಊರವರು ಡ್ರೋನ್ ಶಾಟ್ ಮಾಡಿದ್ದಾರೆ, ಅದಾಗ್ತೀನಿ ನೋಡಿ ಹೆಂಗಿದೆ ಅಂತ. ಕರೆಕ್ಟ್ ಇವಾಗ ಟೈಮು 7:51 ಆಗಿದೆ. 7:52 ಆಯಿತು. ಕರೆಕ್ಟ್ ನಾವು 10 ಗಂಟೆಗೆ ಹೋಗ್ತಾ ಇದ್ದೀವಿ. ನೈಟ್ ಅಷ್ಟು ಜನ ಇರಲ್ಲ ಇವಾಗ, ತುಂಬ ಜನ ಇರ್ತಾರೆ, ಕಾಲಿಕ್ಕೂ ಜಾಗ ಇರಲ್ಲ. ಕರೆಕ್ಟ್ 10 ಗಂಟೆಗೆ ಹೊರಡುವಾಗ ಸಿಗೋಣ. ಓಕೆ. ಸೊ ಇವಾಗ ಓಡ್ತಾ ಇದ್ದೀವಿ ನೋಡಿ. ಇವಾಗ ಲೈಟಿಂಗ್ಸ್ ಮನೆ ಮುಂದೆನೇ ಹೆಂಗೆ ಕಾಣ್ತಿದೆ. ಕರೆಕ್ಟ್ ಇವಾಗ ಟೈಮು 10:48 ಆಗಿದೆ. ಇವಾಗ ಜನ ಇರಲ್ಲ, ಆರಾಮಾಗಿ ಆಡ್ಬೋದು. ಬನ್ನಿ, ನಮ್ಮ ಪ್ರೀತಮು ನಮ್ಮ ಅಣ್ಣ ಎಲ್ಲ ಅವರು ಊಟ ಆಗಿಲ್ಲ, ಊಟ ಆದಮೇಲೆ ಬರ್ತಾರಂತೆ. ಫಸ್ಟ್ ನಾವು ಹೋಗೋಣ. ಅಶ್ವಿನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ವಿ. ಲೆಟ್ಸ್ ಗೋ. ನಾನು ಶಶಾಂಕ್ ಡಾಂಗ್ರೆ ಮತ್ತು ಇಷ್ಟು ಜನ ಫ್ರೆಂಡ್ಸ್ ಎಲ್ಲ ಓಡ್ತಾ ಇದ್ದೀವಿ. ಫ್ರೆಂಡ್ಸ್ ಅವರೆಲ್ಲ, ನಮ್ಮ ಅಣ್ಣ ಏನೂ ಬಂದಿಲ್ಲ, ಊಟ ಆದಮೇಲೆ ಬರ್ತಾನಂತೆ. ಫಸ್ಟ್ ಯಾವುದಕ್ಕೆ ಹೋಗೋಣ? ಸೊ ಇದು ದೇವಸ್ಥಾನ ಫಸ್ಟ್ ಯಾವುದಕ್ಕೆ ಹೋಗೋಣ? ಜಾಯಿಂಟ್ ವೀಲು, ಕೊಲಂಬಸ್ಸು ಎಲ್ಲ ಇದೆ. ಇಲ್ಲಿ ದೇವಸ್ಥಾನ ಇಲ್ಲಿ ಬರುತ್ತೆ. ಆ ಕಡೆ ದೇವಸ್ಥಾನ, ಈ ಕಡೆ ಗೇಮ್ಸ್ ಎಲ್ಲ ಇದು ಹಾಕಿದ್ದಾರೆ. ಬಟ್ ಈ ಸತಿ ತುಂಬ ಇದೆಯಲ್ಲ? ಹಾಂ, ಸೇಮ್ ಇದೇ ಥರ ಇರುತ್ತೆ. 5 ವರ್ಷಕ್ಕೆ ಒಂದ್ಸರಿ ಜಾತ್ರೆ. ಜನ ನೋಡ್ರಿ ಎಷ್ಟು ಜನ ಅವ್ರು. ಇದು ನೋಡಿ ಗೈಸ್, ಟ್ಯಾಟು ಹಾಕ್ಸ್ಕೊಂತಾರೆ, ಅದ್ರ ಬಂದು ಹಾಕ್ಸ್ತಾರೆ. ಇಲ್ಲಿ ಪ್ರಿಂಟ್ ಇದೆ ನೋಡ್ಗುರು. ಇದೆ ಆದ್ರೂ ಯಪ್ಪ ಬೇಡಪ್ಪ. ಒಬ್ಬೊಬ್ರು ಹಾಕ್ಸ್ಕೊಂತಾರೆ, ಹಾಕ್ಸ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಕೂತ್ಕೊಂಡಿದ್ದೀವಿ, ಫುಲ್ ಮೇಲ್ ಬಂದು ನಿಂತ್ಕೊಂಡಿದ್ದೀವಿ. ಏನ್ ಅನಿಸ್ತಾ ಇದೆ? ಸೈಕ್ ಆಗಿದೆ. ನಮ್ಮ 3 ಜಾತ್ರೆ ನೋಡ್ರಿ, ಎಲ್ಲರೂ ಮಸ್ತ್ ಆಗಿದೆ. ಆಮೇಲೆ ಗುರು
ಕೆಳಗಡೆ ನೋಡೋಣ ಏನೋ ಒಂದ್ ರೇಂಜ್ ಅಲ್ಲಿ ಬಂದು ಒಂದು ಧೈರ್ಯದಲ್ಲಿ ಬಂದು ಕೂತಿದೀವಿ. 2 ಕೈ ಬಿಡ್ರಿ ಆರಾಮಾಗಿರಿ. ಅವ್ರು ನೋಡ್ರಿ ಅದು ಹೆಂಗ್ ಕೂತಾರ ಆರಾಮಾಗಿ. ನನಗೆ ಏನಾಯ್ತು? ಭಯ ಆಗ್ತಿದೆ ಅಲ್ಲ? ನನಗೆ ಭಯ ಆಗ್ತಾ ಇಲ್ಲ, ಅರ್ಧಂಬರ್ಧ. ನೋಡ್ರಿ ಇವಾಗ ಭಯ. ಓಯ್ ಗುರು, 4 ರೌಂಡ್ ತಿರ್ಸು ಸಾಕು, 4 ರೌಂಡ್ ಸಾಕು. ಬೇಡ ಬೇಡ ಬೇಡ, 4 ರೌಂಡ್ ನಮ್ಮನ್ನು ನಿಲ್ಲಿಸ್ಬಿಡು. ಅಪ್ಪ ಮಗ 7 ರೌಂಡ್ ತಿರ್ಸ್ತಾರ ಅವರು. ಅವರೇ 4 ರೌಂಡ್ ತಿರ್ಸೋರು 10 ರೌಂಡ್ ತಿರ್ಸ್ತೀನಿ ಅಂತ ಅವನು. ನಾವೇ ಸಾಕು ಅಂದ್ರೆ ಬೇಕು ಅಂತ. ತಿರ್ಸ್ರಿ. ನೀನು ಇಷ್ಟಕ್ಕೆ ಭಯ ಪಟ್ಬಿಟ್ರೆ ಹೆಂಗೆ? ಅಲ್ಲಿ ನೋಡು ಅವ್ರದ್ದು ಎಷ್ಟು ಎಲ್ಲಾಡ್ತಾ ಇದೆ. ಏನು ಒಂದ್ ಸ್ವಲ್ಪ ಮಾಡ್ತೀರಾ? ಏನಿಲ್ಲ, ನಾವು ಒಬ್ಬರೇ ಹೋಗಲ್ಲ, ಇಲ್ಲಿ ವಿಡಿಯೋ ತೆಗಿಯಕ್ಕೆ ಆಗ್ತಿಲ್ಲ. ಇಳಿದಾದ್ಮೇಲೆ ಹೇಳ್ತೀನಿ ಹೆಂಗಿತ್ತು ಅದು ಎಕ್ಸ್ಪೀರಿಯನ್ಸ್. ಓಕೆನಾ? ಎಸ್, ಸೈನಿಂಗ್ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲ ವಿಡಿಯೋ ಅಲ್ಲ, ಏನ್ ಬರೋ ನೆಕ್ಸ್ಟ್ ಆಟೋದಲ್ಲಿ ಸಿಗೋಣ. ಪ್ರಶಾಂತ್ ಹೆಂಗಿತ್ತು? ನಿನ್ ಕಣ್ಬಿಡೋರು ಏನ್ ಚೆನ್ನಾಗಿದೆ ಗೊತ್ತಾ? ನೀನು ಹಿಂಗೆ ಕೂಡ್ತಾ ಇದ್ರೆ ನೀನು ಯಾಕೆ ಎದುರ್ತಿ? ಆರಾಮಾಗಿರೋ ಹೇಳ್ತೀನಿ. ಮಸ್ತಾಗಿರೋ ಅಂದ್ರೆ ಒಬ್ಬೊಬ್ಬರಿಗೆ ನನ್ಗೆ ಗೊತ್ತು ಹೆವಿ ಬಾಯಿ ಸಿಗ್ತಾರೆ. ವಂಡರ್ಲಾಗ್ ಹೋಗಿದೆ, ಬರೀ ವಾಟರ್ ಗೇಮ್ ಅಷ್ಟೇ ಆಡೋದಲ್ಲ ವಂಡರ್ಲಾಗ್ ಬಂದ್ರೆ. ವಂಡರ್ಲಾಕ್ಕಿಂತ ಕ್ರೇಜ್ ಆಗಿದೆ. ಬಟ್ ಚೆನ್ನಾಗಿದೆ. ಯಾರಾದ್ರು ಜಾತ್ರೆ ಏನೋ ಊರ್ ಸೈಡ್ ಎಲ್ಲ ಇದ್ರೆ ಬಂದು ಜೊತೆ ಆಡ್ಲೇಬೇಕಿದ್ರೆ ಕಣ್ಣು ಕಾಣಿಸಿದ್ರೆ ಹೋಗ್ಬಿಡಿ. ಬರೀ 100 ರೂಪಾಯಿದಲ್ಲಿ ಇಷ್ಟು ಮಜಾ. ಬರೀ 100 ರೂಪಾಯಿ ಕ್ರೇಜ್ ಆಗಿದೆ. ಏನ್ ಗೊತ್ತಾಗ ಬೆಳಗಡೆ ಇದ್ದಾಗ ಆರಾಮಾಗಿರ್ತೀವಿ. ಮೇನ್ ಅವಾಗ ಬಂದು ನಿಲ್ಸ್ತಾರೆ ನೋಡಿ, ಅಲ್ಲೆಲ್ಲ ತಿರುಗ್ಬಿಡುತ್ತೆ ನನಗೆ. ಅದು ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಹಂಗ ಅನ್ಸದ್ ಗುರು ಅಷ್ಟೇ. 1-2 ಸರಿ ಹೋದ್ಮೇಲೆ ಅಯ್ಯೋ ಅಪ್ಪ, ಇವಾಗ ನೋಡಿದ್ರೆ ಭಯ ಅನ್ಸದು. ಸೊ ಕೆಳಗಡೆ ಇಳಿದಾದ್ಮೇಲೆ ಸಿಗೋಣ. ನಮ್ದು ಶುರು ಆದಲ್ಲ, ಶುರು ಆದ ತಕ್ಷಣ ಮೆಲ್ಲ ಸ್ವಲ್ಪ ಅಲ್ಲಾಡ್ತಾ ಇತ್ತು ನಮ್ದು. ಆಮೇಲೆ ಸಮ ಆಯ್ತು. ಇವ್ನು ನೋಡ್ತೀನಿ, ಇವನು ಯಾರೋ ಕೂಗ್ತು, ಕೂಗ್ತಾ ನಾನು ಯಾರು ಏನ್ ಗೊತ್ತಾಗಿಲ್ಲ ನಂಗೆ. ವಾಯ್ಸ್ ಕಂಡಿಡ್ದೆ, ಓ ಇವ್ನು ನಮ್ದು ಒಂದು ಗೊತ್ತಾಯ್ತು. ಇಲ್ಲಿ ನೋಡ್ತೀನಿ ಅದ್ ಹೆಂಗಾಗತ್ತೆ, ಹಿಂಗ್ ಬಂದ್ ಹಿಂಗ್ ಹೋಗಕ್ಕೆ ಇಲ್ಲಿದ್ದವ್ರು ಇಲ್ಲಿ ಬಂದ್ಬಿಡ್ತಾನೆ ಉಲ್ಟಾ. ಇಲ್ಲಿ ನೋಡ್ತೀನಿ ಇವನೇ ಕೂಗ್ತಾ ಇದ್ದಾನೆ. ಚೆನ್ನಾಗಿತ್ತು ಮಾತ್ರ. ಅದಕ್ಕೊಂದು ನಾವು ಕೂತ್ಕೊಂಡು ವಿಡಿಯೋ ಬ್ಲಾಗ್ ಮಾಡೋಕ್ಕಾಯ್ತು. ಬಟ್ ಇದಕ್ಕೆಲ್ಲ ಕೂತ್ಕೊಂಡು ವಿಡಿಯೋ ಎಲ್ಲ ಆನ್ ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ, ನೋಡೋಣ. ಆಲ್ಮೋಸ್ಟ್ ಎಲ್ಲ ಗೇಮು ಆಡಾಯ್ತು. ಇವಾಗ ಲಾಸ್ಟಿಗೆ ಬಂದವ್ರು ಇವರು, ಬೇಗ ಬನ್ನಿ ಅಂದರೆ. ಇದು ನೆನಪಿಗೆ ತೊಗೊಂಡಿರೋದು ನೋಡಿ, ಅವ್ರು ಬೆಂಗಳೂರು ತೊಗೊಂಡು ಹೋಗ್ತಾರಂತೆ ಇವಾಗ. ಸೊ ಇವಾಗೆಲ್ಲ ಪ್ರತಿಯೊಂದು ಎಲ್ಲ ಕ್ಲೋಸ್ ಆಗ್ತಿದೆ. ಇಲ್ಲೊಂದು ಓಪನ್ ಇದೆ, ಇವ್ರು ಅಂಗಡಿ ಓಪನ್ ಮಾಡಿ ಕೂತಿದ್ದಾರೆ. ಏನಂತ ಕೇಳೋಣ. ಎಷ್ಟು ಸರ್ ಒಬ್ರಿಗೆ? ಎಷ್ಟು? ಒಬ್ಬರಿಗೆ 50 ರೂಪಾಯಿ. 50 ರೂಪಾಯಿ ಅಷ್ಟೇ. ದೊಡ್ಡವರಿಗೆ ಅಂದ್ರೆ 20. ಹತ್ತಂಗಿಲ್ಲ, ಇಲ್ಲೇ ಇರಬೇಕು. ಇಲ್ಲೇ ಇರ್ಬೇಕು. ದೊಡ್ಡವರಿಗಿಲ್ಲ, ಇಲ್ಲೇ 20 ರೂಪಾಯಿ ನೋಡ್ಲಿಕ್ಕೆ. ಬೆಳಗಿಂದ ಹೆಂಗೆ ಕೂತಿದ್ದೀರಾ ನೀವು? ಊಟ ಮಾಡ್ಬೇಕು, ಹೋಗಿ ಬಂದ್ ಮಾಡ್ಬೇಕು. ಕ್ಲೋಸಿಂಗ್ ಟೈಮ್ ಈಗ. 20 ರೂಪಾಯಿ ಇಸ್ಕೊಂಡು ಕೂತ್ಕೊಂಡಿದ್ದಾರೆ. ನೀವು 20 ರೂಪಾಯಿ ಇಸ್ಕೊಂಡು ಕೂತಿರೋದು? ನಾವು 20 ರೂಪಾಯಿ ಕೊಟ್ಟೆ ಇವರು ಅವರು ನೋಡ್ಲಿಕ್ಕೆ ಬಂದಿದ್ದೆ, ನಾವೇ. ಪ್ರತಿಯೊಂದು ಗೇಮ್ಸು ಆಡಾಯ್ತು, ಎಲ್ಲ ಅಂಗಡಿನೂ ಕ್ಲೋಸ್ ಆಯ್ತು. ಇನ್ನೂ ಇಲ್ಲೇ ಇದ್ದೀವಿ. ಹೆಂಗಿತ್ತು? ಸೂಪರ್ ಆಗಿತ್ತು. ಸೂಪರ್ ಅಲ್ಲ? ಸೂಪರ್. ಸೊ ಈ ಬ್ಲಾಗ್ ನೀವು ಎಂಜಾಯ್ ಮಾಡಿರ್ತೀರಾ. ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರಾ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಿ? ಏನಿನ್ನೂ ಸತಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಇವಾಗ ಕರೆಕ್ಟ್. ಹೌದು, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ಮಾಡ್ತಾ ಇದ್ದೀರಲ್ಲ? ಹೌದು, ನಾವು ಮಾಡ್ತೀವಿ.
ನೋಡ್ತೀರಾ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ. ಸೊ ಮತ್ತೆ ನಾಳೆ ಹಂಗೆ ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಹಂಗೆ ಬೆಂಗಳೂರಿಗೆ ಹೊರಡೋದು. ಕಾಲೇಜ್ ರಜಾ ಬೆಳಿಗ್ಗೆ ಹೊರಡಬೇಕು. ಹಾಂ ಹೊರಡ್ಬೇಕು. ಇವ್ರು ಪಾಪ ಇವರು ಅಂಗಡಿಗೆ ಹೋಗ್ಬೇಕು, ನಾನು ಕಾಲೇಜಿಗೆ ಹೋಗ್ಬೇಕಲ್ವಾ. ಸೊ ಇನ್ನೊಂದು ಲಾಗಿಗೆ ಸಿಗೋಣ. ವೇಟ್ ಮಾಡ್ತಾ ಇರಿ. ಸಿ ಯು, ಬಾಯ್. ಬಾಯ್, ಗುಡ್ ನೈಟ್.